ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ. ಸುಮಧುರ ಸುಮಧುರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ವಾದ್ಯವನ್ನು ನಾವೆಲ್ಲರೂ ಪರಿಚಯ ಮಾಡಿಕೊಳ್ಳೋಣ. ಇವತ್ತಿನ ವಾದ್ಯ ಸ್ಯಾಕ್ಸೋಫೋನ್ ಅಂತಕ್ಕಂತಹ ವಾದ್ಯ. ಇದರಲ್ಲಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕಿಲ್ಲ. ಇದು ಬಹಳ ಒಂದು ಪ್ರಾಚೀನವಾದಂತಹ ವಾದ್ಯ. ಅಷ್ಟೇ ಅಲ್ಲದೆ ಈ ಸ್ಯಾಕ್ಸೋಫೋನ್ನಲ್ಲಿ ಕದ್ರಿ ಗೋಪಾಲನಾಥ್ ಇರ್ಬೋದು, ಅನೇಕ ಮಹನೀಯರು ಸಂಗೀತ ಕ್ಷೇತ್ರಕ್ಕೆ ಇದನ್ನು ಕೂಡ ಬಳಸ್ಬೋದು ಅಂತಕ್ಕಂತಹ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ವಾದ್ಯ ಬಹಳ ಪ್ರಾಚೀನವಾದದ್ದು. ಅಷ್ಟೇ ಅಲ್ಲದೆ ಎಲ್ಲ ಕಡೆಯೂ ಕೂಡ ಬಳಕೆಯಲ್ಲಿರ್ತಕ್ಕಂತಹ ವಾದ್ಯ ಈ ಸ್ಯಾಕ್ಸೋಫೋನ್ ಅಂತಕ್ಕಂಥದ್ದು. ಮದುವೆಯ ಸಂದರ್ಭದಲ್ಲಿ ಹೆಚ್ಚಿನ ಜನರು ಈ ಒಂದು ವಾದ್ಯವನ್ನು ಬಳಸ್ತಾರೆ. ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇದು ಒಂದು ಸುಂದರವಾದ ಬಹುಮುಖವಾದಂತಹ ವಾದ್ಯ. ಜನರನ್ನು ರಂಜಿಸಲು ಇರತಕ್ಕಂತಹ ಒಂದು ವಿಶೇಷ ವಾದ್ಯ ಅಂತಲೇ ಇದನ್ನು ಹೇಳ್ಬೋದು. ಈ ವಾದ್ಯವನ್ನು 19ನೇ ಶತಮಾನದಲ್ಲಿ ಅಡಮ್ಸ್ ಬೆಲ್ಜಿಯಂ ಅಂತಕ್ಕಂತಹ ಸಂಗೀತಗಾರನಿಂದ ಇದನ್ನು ಕಂಡುಹಿಡಿಯಲಾಯಿತು. ಸ್ಯಾಕ್ಸೋ ಅಡಾನ್ಸ್ ಬೆಲ್ಜಿಯಂ ಅಂತಕ್ಕಂಥವನು, ಈತ ಒಬ್ಬ ಸಂಗೀತಗಾರ. ಈತನಿಂದ ಈ ವಾದ್ಯವನ್ನು ಕಂಡುಹಿಡಿಯಲಾಯಿತು. ಈತ ಮೊದಲಿಗೆ 19ನೇ ಶತಮಾನದಲ್ಲಿ ಈ ವಾದ್ಯವನ್ನು ಬಳಸ್ತಾನೆ ಸ್ನೇಹಿತರೆ. ಇನ್ನು ಇದರ ಶಬ್ದ ಹಾಗೆ ಇದರ ಒಂದು ಗಾತ್ರ, ಇದರ ಒಂದು ವೈಶಿಷ್ಟ್ಯತೆಯಿಂದ ಇದನ್ನು ಕಂಡುಹಿಡಿಬೋದು. ಇದು ಯಾವ ವಾದ್ಯ ಅಂತಕ್ಕಂತಹ ಮಾಹಿತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದರ ಗಾತ್ರ, ಇದರ ಧ್ವನಿ ವಿಶೇಷವಾಗಿರುತ್ತೆ. ಇದರ ಧ್ವನಿಯನ್ನು ಕೂಡ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಕೇಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ ನೀವು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಸ್ಯಾಕ್ಸೋಫೋನನ್ನು ಕೆಲವು ಗುಂಪುಗಳಾಗಿ ವಿಂಗಡಿಸ್ಬೋದು. ಅವುಗಳ ಗಾತ್ರ ಹಾಗೆ ಅವುಗಳ ಬಳಕೆಯ ಆಧಾರದ ಮೇಲೆ ಇವುಗಳನ್ನು 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಚೋಪ್ರೋ ಸ್ಯಾಕ್ಸೋಫೋನ್ ಅಂತ. ಇದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇದು ಮೊದಲ ಕೌಟುಂಬಿಕ ಅಂದರೆ ಸ್ಯಾಕ್ಸೋಫೋನ್ ಕುಟುಂಬದ ಮೊದಲ ವಾದ್ಯವಾಗಿ ಇದು ಗುರುತಿಸಿಕೊಳ್ಳುತ್ತೆ. ಇದು ಅತ್ಯಂತ ಉನ್ನತವಾದಂತಹ ಪಿಚ್ಚನ್ನು ಹೊಂದಿರುತ್ತೆ. ಅಂದರೆ ಪಿಚ್ಚಲ್ಲಿ ತುಂಬ ಜೋರಾಗಿ ಇದು ಕೇಳಿಸುತ್ತೆ. ಇದನ್ನು ರಾಕ್ ಮತ್ತು ಪಾಪ್ ಸಂಗೀತದಲ್ಲಿ ಹೆಚ್ಚಾಗಿ ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದರಲ್ಲಿ ಮತ್ತೊಂದು ವಿಧ ಆಲ್ಟೋ ಸ್ಯಾಕ್ಸೋಫೋನ್ ಅಂತ. ಇದು ಪ್ರಸಿದ್ಧ, ತನ್ನ ಧ್ವನಿಯ ಮೂಲಕ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಗಾತ್ರದಲ್ಲಿ ಕೂಡ ಸಾಮಾನ್ಯವಾಗಿರ್ತದೆ. ಅಂದರೆ ಮಧ್ಯಮ ಭಾಗದಲ್ಲಿ ಇದು ಕಂಡುಬರುತ್ತೆ ಈ ವಾದ್ಯ. ಇದನ್ನು ಜಾರ್ಜ್, ಪಾಪ್, ರಾಕ್ ಇನ್ನಿತರ ಹಲವಾರು ಆರ್ಕೆಸ್ಟ್ರಾಗಳು ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪ್ರಕಾರದ ವಾದ್ಯವನ್ನು ಬಳಸ್ತಾರೆ. ಇನ್ನು ಟೆನೋನ್ ಸ್ಯಾಕ್ಸೋಫೋನ್ ಅಂತ, ಇದು 3ನೇ ವಿಧ. ಇದು ವೋಲ್ಟ್ ಸ್ಯಾಕ್ಸೋಫೋನ್ಗಿಂತ ಸ್ವಲ್ಪ ಗಾತ್ರದಲ್ಲಿ
ದೊಡ್ಡದಾಗಿರುತ್ತೆ. ಹಾಗೆ ಪಿಚ್ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಇದನ್ನು ಕೂಡ ರಾಕ್, ಪಾಪ್ ಹಾಗೆ ಆರ್ಕೆಸ್ಟ್ರಾಗಳಲ್ಲಿಯೂ ಕೂಡ ಕೆಲವೊಂದು ಬಾರಿ ಬಳಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಬ್ಯಾರಿಸ್ಟರ್ ಸ್ಯಾಕ್ಸೋಫೋನ್ ಅಂತ, ಇದು ಬಹಳ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಇದನ್ನ ಬಿಗ್ ಬ್ಯಾಂಡ್ ಅಂದ್ರೆ ಬ್ಯಾಂಡ್ ಸೆಟ್ಗಳಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇತ್ತೀಚೆಗೆ ಆಧುನಿಕಗೊಂಡಿರ್ತಕ್ಕಂತಹ ಈ ಬ್ಯಾಂಡ್ ಸೆಟ್ಗಳಲ್ಲಿ ಇಂತಹ ಈ ಒಂದು ವಾದ್ಯ ಪ್ರಚಲಿತದಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಸ್ವಲ್ಪ ಗಾತ್ರದಲ್ಲಿ ಧ್ವನಿ ಸ್ವಲ್ಪ ದೊಡ್ಡದಾಗಿ ಕೇಳಿಸುತ್ತೆ. ಎಲ್ರಿಗೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಕೇಳಿಸ್ತಕ್ಕಂತಹ ವಾದ್ಯವಾಗಿ ಈ ವಾದ್ಯ ಗುರುತಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಈ ಎಲ್ಲ ಪ್ರಕಾರಗಳನ್ನು ಗಮನಿಸಿದಾಗ ಆಧುನಿಕ ಕಾಲದಲ್ಲಿ ಇರ್ತಕ್ಕಂತಹ ವಾದ್ಯ ಪ್ರಾಚೀನದಲ್ಲಿ ಹೇಗಿತ್ತು, ಈಗ ಹೇಗಿದೆ, ಇವೆಲ್ಲವೂ ಕೂಡ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಆದಂತಹ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈ ವಾದ್ಯವನ್ನ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಕರಾವಳಿಯ ಜನರು ಈ ಒಂದು ವಾದ್ಯ ಇಲ್ಲದೆ ಯಾವುದೇ ಕಾರ್ಯಕ್ರಮ ಕೂಡ ನಡೆಯೋದಿಲ್ಲ. ಹಾಗೆ ಅಲ್ಲಿಯ ಒಂದು ಸಂಪ್ರದಾಯಗಳು, ಭೂತಕೋಲಗಳು ಅಥವಾ ಇನ್ಯಾವುದೇ ಕಾರ್ಯಕ್ರಮಗಳಲ್ಲಿಯೂ ಕೂಡ ಕೆಲವೊಂದು ಬಾರಿ ಈ ಒಂದು ವಾದ್ಯವನ್ನ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಎಲ್ಲೂ ಇಲ್ಲ ಅಂದರೆ ಅಥವಾ ಆ ನುಡಿಸುವವರ ಸಂಖ್ಯೆ ಇಲ್ಲ ಅಂದರೆ ಇತ್ತೀಚೆಗೆಲ್ಲ ಕ್ಯಾಸೆಟ್ಗಳು ಎಲ್ಲ ಬಂದಿರೋದ್ರಿಂದ ನುಡಿಸುವವರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನುಡಿಸುವವರು ಇದ್ದಾರೆ, ಎಲ್ಲರೂ ಇರ್ತಾರೆ, ಆದರೆ ಅವ್ರು ಕರೆಸ್ಕೊಂಡು ಅವ್ರಿಗೆ ದುಡ್ಡು ಕೊಡಬೇಕಲ್ವಾ ಅಂತಕ್ಕಂತಹ ಒಂದು ಮನೋಭಾವನೆಯಿಂದ ಇಂತಹ ನುಡಿಸುವವರಿಗೆ ಒಂದು ಬೆಲೆ ಇಲ್ಲದ ಅಂತಹ ಒಂದು ಸನ್ನಿವೇಶ ಬಂದಿದೆ. ಇನ್ನು ಮುಂದೆ ಆದರೂ ಇವರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಲಿ ಅಂತಕ್ಕಂಥದ್ದೇ ನನ್ನ ಒಂದು ಪ್ರಾರ್ಥನೆ. ಕೆಲವರು ಅಭ್ಯಾಸ ಮಾಡಿಕೊಂಡು ತುಂಬ ಅದಕ್ಕಿಂತಲೇ ಪರಿಶ್ರಮವನ್ನು ಪಡ್ತಿರ್ತಾರೆ, ಅಂಥವರಿಗೆ ತುಂಬ ಅನ್ಯಾಯ ಆಗುತ್ತೆ. ಹಾಗಾಗಿ ಈ ಒಂದು ಇನ್ನಾದರೂ ಇಂತಹ ವ್ಯಕ್ತಿಗಳು, ಕಲಾವಿದರಿಗೆ ಇನ್ನಾದರೂ ಪ್ರೋತ್ಸಾಹ ಸಿಗಲಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಯಾವಾಗಲೂ ಕೂಡ ಎಲ್ರಿಗೂ ಕೂಡ ಪ್ರೋತ್ಸಾಹ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಇವೆಲ್ಲದರ ಮಧ್ಯೆ ಅವ್ರಿಗೂ ಕೂಡ ಕುಟುಂಬ ಇದೆ, ಜನಾಂಗ ಇದೆ, ಜನರು ಅವ್ರಿಗೂ ಕೂಡ ಕುಟುಂಬ ಇದೆ, ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ, ಎಲ್ಲರೂ ಇರ್ತಾರೆ ಅಲ್ವಾ. ಹಾಗಾಗಿ ಎಲ್ರಿಗೂ ಕೂಡ ಪ್ರೋತ್ಸಾಹ ಸಿಗಬೇಕು. ಇಂತಹ ವಾದ್ಯಗಳನ್ನು ನುಡಿಸುವವರ ಸಂಖ್ಯೆ ಎಷ್ಟಿದೆ ಅಷ್ಟೇ ಪ್ರಮಾಣದಲ್ಲಿ ಅವಕಾಶವೂ ಕೂಡ ಅವರಿಗೆ ಸಿಗಬೇಕಾಗಿದೆ ಸ್ನೇಹಿತರೆ. ಇನ್ನು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದು ಒಂದು ಗಾಳಿ ವಾದ್ಯ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಉಸಿರಿನಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಅಥವಾ ಅನಾರೋಗ್ಯ ಇರ್ತಕ್ಕಂಥವ್ರು ಇದನ್ನು ನುಡಿಸೋದಕ್ಕೆ ಹೋಗಬಾರ್ದು. ಇದಕ್ಕೆ ಶಕ್ತಿ ಬೇಕು, ಅಷ್ಟೇ ಒಂದು ಕಲಿಕೆಯ ಹವ್ಯಾಸ ಅಂತಕ್ಕಂಥದ್ದು ಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ಯಾರಾದರೂ ಪ್ರಯೋಗ ಮಾಡುವಂಥವ್ರಿದ್ದರೆ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ವೈದ್ಯರ ಬಳಿ ಸಲಹೆಯನ್ನು ತೆಗೆದುಕೊಂಡು ನೀವು ಮುಂದುವರಿಯೋದು ಬಹಳ ಉತ್ತಮ ಅನಿಸುತ್ತೆ. ಯಾಕಂದರೆ ಇದಕ್ಕೆ ಪರಿಶ್ರಮ ಬೇಕು, ಅಭ್ಯಾಸ ಬೇಕು, ಎಲ್ಲವೂ ಬೇಕಾಗುತ್ತೆ. ಎಲ್ಲರೂ ಕೂಡ ಎಲ್ಲವನ್ನು ಒಂದೇ ಬಾರಿ ಕಲಿಯೋದಕ್ಕಾಗೋದಿಲ್ಲ. ಹಾಗಾಗಿ ಈ ಒಂದು ವಾದ್ಯವನ್ನು ನುಡಿಸುವಂತಹ ಸಂದರ್ಭದಲ್ಲಿ ಮುಖ್ಯ ಒಂದು ಕೊಳವೆ ಇರುತ್ತೆ. ಆ ಕೊಳವೆಯ ಮೂಲಕ ಗಾಳಿಯನ್ನು ಹಾಯಿಸುವುದರ ಮೂಲಕ ಈ ಒಂದು ವಾದ್ಯವನ್ನು ನುಡಿಸಲಾಗುತ್ತೆ. ಇನ್ನು ಇದಕ್ಕೆ ಕೆಲವೊಂದು ಕೀಗಳನ್ನು ಕೊಟ್ಟಿರ್ತಾರೆ. ಆ ಕೀಗಳ ಮೂಲಕ ಪಿಚ್ಗಳನ್ನು ಬದಲಾಯಿಸ್ತಕ್ಕಂಥದ್ದು, ಪಿಚ್ಗಳನ್ನು ಏರುಪೇರು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಒಬ್ಬ ಸ್ಯಾಕ್ಸೋಫೋನ್ ವಾದಕರು ತಿಳಿದಿರಬೇಕಾಗುತ್ತೆ. ಅದನ್ನು ಯಾವ ಸಂದರ್ಭದಲ್ಲಿ ಏನು ನುಡಿಸಬೇಕು, ಹೇಗೆ ನುಡಿಸಬೇಕು ಅಂತಕ್ಕಂಥದ್ದನ್ನು ಎಲ್ಲವನ್ನು ಕೂಡ ಗುರುಮುಖಿಯನ್ನು ನಾವು ಕಲಿಬೇಕಾಗುತ್ತೆ. ಕೆಲವರು ಪಾಪ ಆನ್ಲೈನಲ್ಲಿ ಕಲಿಯೋದಕ್ಕಾಗುತ್ತಾ ಅಂತ ನೋಡ್ತಿರ್ತಾರೆ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಹೊಸದಾಗಿ ಏನಾದರೂ ಅಭ್ಯಾಸ ಮಾಡ್ಕೊಳ್ತಾ ಇದ್ದರೆ ಒಂದಿಷ್ಟು ಬಾಲಪಾಠ ಅಂತಕ್ಕಂಥದ್ದಿರುತ್ತೆ, ಅದನ್ನು ಗುರುಮುಖಿಯನ್ನು ಕಲಿತ್ಕೊಳ್ಳಿ. ಆವಾಗ ಮಾತ್ರ ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯ. ಯಾಕಂದರೆ ಅದರ ಬಗ್ಗೆ ಅಕ್ಷರ, ಗಾಳಿ, ಗಂಧ ಗೊತ್ತಿಲ್ಲ ಅಂದರೆ, ಅದನ್ನು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಡಲಿಲ್ಲ ಅಂದರೆ
ನಮ್ಮಂತಹ ಮುಟ್ಟಾಳರು ಯಾರು ಇರೋದಿಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ನಾವು ಏನೋ ಒಂದು ವಿಷಯನ ಕಲ್ತ್ಕೊಳ್ತಾ ಇದ್ದೀವಿ ಅಂದರೆ, ಈಗ ನನಗೂ ಅಷ್ಟೇ, ಈಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡತಕ್ಕಂಥದ್ದು ಅಥವಾ ಒಂದು ಎಡಿಟಿಂಗ್ ಮಾಡತಕ್ಕಂಥದ್ದು ಇವನ್ನೆಲ್ಲ ಕಲಿಬೇಕು ಅಂದರೆ ನಾನು ಕೂಡ ಕೆಲವೊಂದು ಚಾನಲ್ಗಳು ಕನ್ನಡ ತಂತ್ರಾಂಶ ಇರ್ಬೋದು, ಅದು ಯಾವುದೇ ಒಂದು ಮೂಲದಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿರ್ತೀವಿ. ವಿಶೇಷವಾಗಿ ನಾನು ಕನ್ನಡ ತಂತ್ರಾಂಶದಿಂದನೇ ನಾನು ಎಲ್ಲವನ್ನೂ ಕೂಡ ಕಲ್ತಿದ್ದೀನಿ. ಅದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇನ್ನೂ ಹೇಳ್ತೀನಿ, ನಾನು ಕೊನೆ ಉಸಿರು ಇರುವವರೆಗೂ ನಾನು ಇದನ್ನು ಹೇಳ್ತೇನೆ. ಯಾಕಂದರೆ ಯಾರು ನಮಗೆ ಅವರು ನೇರವಾಗಿ ನಮಗೆ ಗುರು ಆಗಿಲ್ಲದೇ ಇರ್ಬೋದು, ಆದರೆ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಇದೆಯಲ್ಲ, ಅದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬರೋದಿಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ. ಅದು ಆ ದಿಶೆಯಲ್ಲಿ ನಾನು ತುಂಬ ಆಭಾರಿಯಾಗಿರ್ತೀನಿ ಕನ್ನಡ ತಂತ್ರಾಂಶಕ್ಕೆ. ಹಾಗೆ ನೀವು ಕೂಡ ಇಂತಹ ಸಂಗೀತ ವಾದ್ಯಗಳನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಗುರುಗಳ ಅಥವಾ ಇದನ್ನು ಗೊತ್ತಿರ್ತಕ್ಕಂಥವರ ಒಂದು ಸಲಹೆಯನ್ನು ಪಡ್ಕೊಂಡು ನೀವು ಮುಂದುವರಿಯೋದು ಬಹಳ ಉತ್ತಮ. ವಿಶೇಷವಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನು ಇದನ್ನು ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಎಲ್ಲ ಪ್ರಕಾರಗಳಲ್ಲಿ ಕೂಡ ಬಳಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ವಿಶೇಷವಾಗಿ ಚಲನಚಿತ್ರ ಗೀತೆಗಳಲ್ಲಿ ಇದನ್ನು ಪ್ರಮುಖ ವಾದ್ಯವಾಗಿ, ಕೆಲವೊಂದು ಕಡೆ ಒಂದು ವಾದ್ಯ ವೃಂದ ಅಂತಕ್ಕಂಥದ್ದು, ವಾದ್ಯ ಸಂಗೀತ, ಇವೆಲ್ಲ ಪ್ರಕಾರಗಳಲ್ಲಿಯೂ ಕೂಡ ಬಳಕೆಯಲ್ಲಿರ್ತಕ್ಕಂತಹ ವಾದ್ಯವಾಗಿ ಈ ಸ್ಯಾಕ್ಸೋಫೋನ್ ಗುರುತಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಎಲ್ಲೂ ಕೂಡ ಲಭ್ಯವಾಗ್ತಾ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಯಾವುದೇ ವಾದ್ಯದ ಬಗ್ಗೆ ನಾವು ಸೂಕ್ಷ್ಮವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ನಾವು ಅದನ್ನು ಗೊತ್ತಿರ್ತಕ್ಕಂಥವ್ರ ಬಗ್ಗೆ ಬಳಿ ಹೋಗಿ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಗೊತ್ತಿರೋರು ಕೂಡ ಯಾರಾದರೂ ನಮ್ಮನ್ನು ಸಂಪರ್ಕ ಮಾಡಿ ನಾವು ಮಾಹಿತಿ ಕೊಡ್ತೀವಿ ಅಂತ ಅಂದರೆ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಚಾನಲ್ ಮೂಲಕ ಮುಂದಿನ ದಿನಗಳಲ್ಲಿ ಈ ಎಲ್ಲ ವಾದ್ಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ಕೇವಲ ಒಂದಿಷ್ಟು ಅಧ್ಯಯನ ಮಾಡಿ ಮಾಹಿತಿಯನ್ನು ನೀಡ್ಬೋದಷ್ಟೇ. ಅದನ್ನು ಗೊತ್ತಿರ್ತಕ್ಕಂಥವ್ರು ಅದನ್ನು ಹೇಗೆ ನುಡಿಯುತ್ತೆ, ಎಲ್ಲೆಲ್ಲಿ ಬಳಸ್ಬೋದು ಅಂತಕ್ಕಂತಹ ಒಂದು ಮಾಹಿತಿಯನ್ನು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆದರೆ ನಮಗೆ ಅದನ್ನು ನುಡಿಸ್ತಕ್ಕಂಥವ್ರ ಬಗ್ಗೆ ಆಗಲಿ ಅಥವಾ ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಬೇಕಾದರೆ ನಮ್ಮ ದೂರವಾಣಿ ಸಂಖ್ಯೆ 8317439148 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಅಥವಾ ಕರೆ ಮಾಡುವುದರ ಮೂಲಕ ನಾನು ಕೂಡ ಇಲ್ಲಿ ಭಾಗವಹಿಸ್ಬೋದಾ ಅಂತಕ್ಕಂತಹ ಮಾಹಿತಿಯನ್ನು ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಹಾಗಾದರೆ ಸ್ನೇಹಿತರೆ, ಈಗ ಸ್ಯಾಕ್ಸೋಫೋನ್ ವಾದನದ ಒಂದು ತುಣುಕನ್ನು ಈಗ ಕೇಳೋಣ.
ಸ್ನೇಹಿತರೆ, ಇದುವರೆಗೂ ಈ ಕಾರ್ಯಕ್ರಮವನ್ನು ಕೇಳಿದಂತಹ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳು. ಸ್ನೇಹಿತರೆ, ಈ ವಾದ್ಯ ಅಂತಕ್ಕಂಥದ್ದು ಬಹಳ ಪ್ರಾಚೀನವಾದದ್ದು, ಎಲ್ಲ ಕಡೆಯೂ ಕೂಡ ಬಳಕೆಯಲ್ಲಿರ್ತಕ್ಕಂತಹ ವಾದ್ಯವಾಗಿ ಈ ಸ್ಯಾಕ್ಸೋಫೋನ್ ಗುರುತಿಸ್ಕೊಡುತ್ತೆ. ಹಾಗಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನ್ನ ಸಮಸ್ತ ಕೇಳುಗರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.